ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಡಿಮಾರ್ಟ್ ಶಾಪಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮನೆಗೆ ಒಂದಷ್ಟು ಐಟಮ್ಸ್ಗಳು ಬೇಕಾಗಿತ್ತು. ಸ್ವಲ್ಪ ಸ್ಟೋರೇಜ್ ಬಾಕ್ಸಸ್ಸು, ಟವಲ್ಸ್ ಆಗಿರ್ಬೋದು, ಎಲ್ಲ ತುಂಬ ವರ್ಷದಿಂದ ತಗೊಂಡಿರಲಿಲ್ಲ, ಯೂಸ್ ಮಾಡಿ ಹಳೇದಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಡಿಮಾರ್ಟ್ ಹೋಗಿದ್ವಿ. ಮಂಡ್ಯದಲ್ಲಿ ಡಿಮಾರ್ಟ್ ಆದಮೇಲೆ ನಾನಂತೂ ಅಲ್ಲೇ ಶಾಪಿಂಗ್ ಹೋಗೋದು. ಅಲ್ಲಿ ಯಾವಾಗಲೂ ಕಮ್ಮಿ ಪ್ರೈಸ್ ಇರುತ್ತೆ. ಕೆಲವು ಸೀಸನ್ಸಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಬೇರೆ ಕಡೆನೂ ಕಮ್ಮಿ ಇದೆ ಅಂತ ನಾನು ಒಂದು 2-3 ಸಲ ನೋಡಿದೆ, ಬೇರೆ ಕಡೆ ಬೇರೆ ಶಾಪಿಂಗ್ ಮಾಲ್ಸಲ್ಲಾಗಿರ್ಬೋದು. ಬಟ್ ಅಲ್ಲಿ ಸೇಮ್ ರೇಟ್ ಇದ್ರೂ ಕ್ವಾಲಿಟಿ ವೈಸು ಕಮ್ಮಿ ಇರುತ್ತೆ. ಡಿಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ಟೋರೇಜ್ ಬಾಕ್ಸು, ಒಂದಷ್ಟು ಟವಲ್ಸ್ ಎಲ್ಲ ಬೇಕಿತ್ತಲ್ಲ. ಸೊ ಇವತ್ತು ಶಾಪಿಂಗ್ಗೆ ಅಂತ ಹೋದ್ವಿ. ಬಾಕ್ಸ್ ಎಲ್ಲ ತೊಗೋಬೇಕು ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದಾಗುತ್ತೆ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಗೊತ್ತೇ ಇರಲಿಲ್ಲ. ಗಾಡೀಲಿ ಬೇರೆ ಹೊಟ್ಟೋಗ್ಬಿಟ್ಟಿದ್ವಾ, ಎಲ್ಲ ಲಗೇಜ್ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ತೊಗೊಂಡು ಬಂದಿದ್ದಾಯಿತು. ಇವಾಗ ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ಇದೊಂದು ಲಂಚ್ ಬ್ಯಾಗ್ನ ತೊಗೊಂಡಿದ್ದೀನಿ. ನಮ್ಮ ಹಸ್ಬೆಂಡು ಕೂಡ ಮಧ್ಯಾಹ್ನ ಊಟಕ್ಕೆ ತೊಗೊಂಡೋಗ್ತಾರೆ. ಈಚೆ ಕಡೆ ಎಲ್ಲ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಲಂಚ್ ಬ್ಯಾಗು ಮತ್ತು ಊಟದ ಬಾಕ್ಸು ಎರಡೂ ತೊಗೊಂಡಿದ್ದೀನಿ. ಇದು ತುಂಬ ಕ್ವಾಲಿಟಿ ಚೆನ್ನಾಗಿದೆ. 150 ರುಪೀಸ್. ಇದು ವಾಟರ್ ಪ್ರೂಫ್ ಕೂಡ ಇದೆ. ಜೊತೆಗೆ ಇದೊಂದು ಬಾಕ್ಸ್ ತೊಗೊಂಡ್ವಿ. ಇದು 2 ಸೆಟ್ ಆಫ್ ಬಾಕ್ಸು. ನಮ್ಮ ಅತ್ತೆಗೆ ಸ್ವಲ್ಪ ಮಾತ್ರೆಗೆಲ್ಲ ಇಟ್ಕೊಳಕ್ಕೆ ಒಂದು ಬಾಕ್ಸ್ ಆಗುತ್ತೆ, ಮತ್ತು ನಾವೇನಾದರೂ ಸ್ಟೋರ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನೋ ಥರ. ಸೊ ಆ ಬಾಕ್ಸ್ ಅವ್ರು ಕೊಟ್ಬಿಡೋಣ, ದೊಡ್ಡದು ನಾವೇನಕ್ಕಾರ ಸ್ಟೋರೇಜ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಇದೊಂದು ಬಾಕ್ಸ್ ತೊಗೊಂಡೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಲಾಕಿಂಗ್ ಸಿಸ್ಟಮು ಟೈಟಾಗಿ ಕೂರುತ್ತೆ. ಕ್ಯಾರಿ ಮಾಡೋದಕ್ಕಾಗಿರ್ಬೋದು, ಸ್ಟೋರೇಜ್ ಮಾಡೋದಕ್ಕಾಗಿರ್ಬೋದು ಯೂಸ್ ಮಾಡ್ಬೋದು. ಬಿದ್ದರೆ ಚೆಲ್ಲಲ್ಲ, ಯಾಕೆಂದರೆ ಲಾಕಿಂಗ್ ಸಿಸ್ಟಮ್ ಇದೆ ಅಲ್ವಾ. ಸೊ ಆರಾಮಾಗಿ ಕೂತ್ಕೊಳ್ಳುತ್ತೆ. ಸೊ ಇದೊಂದು ಬಾಕ್ಸ್ ತೊಗೊಂಡೆ. ತುಂಬ ಕಮ್ಮಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು, ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಇದೆರಡು ಬಾಕ್ಸ್ ತೊಗೊಂಡು ಬಂದೆ. ಸೊ ಎಲ್ಲ ರೇಟು ಅಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಇದು ಒಂದು ಅಡುಗೆ ಮನೇಲಿ ನೀರೆಲ್ಲ ನಿಂತ್ಕೊಳ್ಳೋದೆಲ್ಲ, ಪಾತ್ರೆ ತೊಳೆದಾದ್ಮೇಲೆ ಸೊ ಅದನ್ನೆಲ್ಲ ತಳ್ಕೊಳ್ಳೋದಕ್ಕೆ ಮೊದಲೊಂದಿತ್ತು, ಅದು ಹಳೇದಾಗ್ಬಿಟ್ಟಿತ್ತು. ಅದಕ್ಕೆ ಈಗ ಅದನ್ನು ಈಚೆ ಕಡೆಗೆ ಹಾಕ್ಬಿಟ್ಟು ಇದು ಇನ್ನೊಂದು ತೊಗೊಂಡಿದ್ದೀನಿ, ಅಡುಗೆ ಮನೆಗಾಗುತ್ತೆ ಅಂತ. ಟಿಶ್ಯೂ ಪೇಪರು ಬೈ 1 get 1 ಆಫರ್ ಇತ್ತು. ಆಮೇಲೆ ಇದು ಬಾಕ್ಸು. ನಾನು ಈ ಥರ ಬಾಕ್ಸ್ಗೋಸ್ಕರನೇ ಅಲ್ಲಿ ಹೋಗಿದ್ದು. ಫಸ್ಟ್ ಟೈಮ್ ನಾನು ಡಿಮಾರ್ಟಲ್ಲಿ ಈ ಥರ ಸ್ಟೋರೇಜ್ ಬಾಕ್ಸ್ಗಳನ್ನ ತೊಗೊತಾ ಇರೋದು. ಬೆಳಿಗ್ಗೆ ಟೈಮು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀವಲ್ಲ, ಸೊ ಅದನ್ನು ತುರ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದೊಂದು ಸ್ಮಾಲ್ದು ತೊಗೊಂಡೆ. ತುಂಬ ಸಣ್ಣಗೆ ಬಿದ್ದರೆ ರಸನ ಚೆನ್ನಾಗಿ ಹಿಂಡ್ಕೊಬೋದು, ಅದಕ್ಕೋಸ್ಕರ ಅದೊಂದು ತುರಿಯೋದೊಂದು ತೊಗೊಂಡೆ. ಆಮೇಲೆ ಹ್ಯಾಂಡ್ ವಾಶು ಖಾಲಿಯಾಗಿತ್ತು, ಮತ್ತು ಬಟ್ಟೆ ಉಜ್ಜೋ ಬ್ರಷು ಚೆನ್ನಾಗಿತ್ತು ಗ್ರಿಪ್ಪೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಯೂಸ್ ಮಾಡೋಣ ಅಂತ ಇದೊಂದು ತೊಗೊಂಡೆ. ಆಲ್ಮೋಸ್ಟ್ ನಾವು ಯಾವಾಗಲೂ ಈಚೆ ಕಡೆ ತೊಗೋತಾ ಇದ್ವಿ, ಇದೇ ಸಲ ಫಸ್ಟ್ ಇಲ್ಲಿ ತೊಗೊಂಡಿದ್ದು. ಆಮೇಲೆ ಬಟ್ಟೆ ಕ್ಲಿಪ್ಸ್ ತುಂಬ ಚೆನ್ನಾಗಿದೆ. 2 ಸೆಟ್ ತೊಗೊಂಡಿದ್ದೀನಿ. ಇದೊಂದು, ಇನ್ನೊಂದು ನನ್ನ ತಂಗಿ ಮನೇಲಿತ್ತು ದೊಡ್ಡದು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಬಿಸಿಲಿಗೆಲ್ಲ ಹಾಕಿದಾಗ ಒಣಗೋಗ್ಬಿಡುತ್ತಲ್ವ. ಬಟ್ ಇದು ತುಂಬ ದಿನ ಬಾಳಿಕೆ ಬರುತ್ತೆ, ಒಡೆದೋಗಲ್ಲ, ಅದಕ್ಕೋಸ್ಕರ ತೊಗೊಂಡೆ. ಮತ್ತು ಈ ರೀತಿ ಬಾಕ್ಸು ನಮ್ಮಲ್ಲಿ ಹುಣ್ಸೆಹಣ್ಣು ಆಗಿರ್ಬೋದು, ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ತೊಗೊಂಬಂದು ಇಟ್ಕೊತೀವಿ. ನಾವೇ ಬೆಳ್ದಿರೋರ ಹತ್ರ ತೊಗೊಂಬಂದು ಬಿಡಿಸಿಟ್ಕೊತೀವಿ. ಸೊ ಅದಕ್ಕೋಸ್ಕರ ಆ ಥರದ್ದು 2 ಬಾಕ್ಸ್ ತೊಗೊಂಡೆ. ಊಟದ ಬಾಕ್ಸು ನಮ್ಮ ಹಸ್ಬೆಂಡ್ಗೆ ಅಂತ ತೊಗೊಂಡೆ. ಅವ್ರಿಗೆ ಚಪಾತಿ ಎಲ್ಲ ಹಾಕಿ ಕಳ್ಸೋದಕ್ಕೆ. ನಮಗೆ ಮಕ್ಕಳಿಗೆ ಇತ್ತು, ಅವ್ರಿಗಿರಲಿಲ್ಲ. ಇಷ್ಟು ದಿನ ನಮ್ಮದೇ ಅಡ್ಜಸ್ಟ್ ಮಾಡಿ ಕಳಿಸ್ತಾ ಇದೆ. ಸೊ ಅದಕ್ಕೆ ಇನ್ನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಬಿಸಿ ಇರೋದು ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಏನು ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ಸ್ಟೀಲ್ದೇ ತೊಗೊಂಡ್ವಿ. ಪ್ಲಾಸ್ಟಿಕ್ದೆಲ್ಲ ಅಷ್ಟು ಯೂಸ್ ಮಾಡಲ್ಲ, ಸ್ಟೀಲು. ಸೊ ಇನ್ನೊಂದು ನೋಡಿದ್ದೀವಿ, ನನ್ನ ಫ್ರೆಂಡ್ ಒಬ್ಬರು ತೊಗೊಂಡಿದ್ದಾರೆ, ಅವ್ರು ಕೇಳ್ಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇದು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಸ್ಟೀಲು ಎಲ್ಲ. ಅಲ್ಲೇ ಪಲ್ಯ ಎಲ್ಲ ಹಾಕೊಬೋದಲ್ಲ, ಒಂದೇ ಬಾಕ್ಸಲ್ಲಿ. ಅವ್ರಿಗೆ 2 ಬಾಕ್ಸ್ ತೊಗೊಂಡೋಗಕ್ಕೆ ಇಷ್ಟ ಆಗಲ್ಲ, ಒಂದೇ ಬಾಕ್ಸ್ಗೆ ಹಾಕು ಅಂತ ಇರ್ತಾರೆ. ಅದು ಬೆಟರ್ ವೇ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಲಾಕಿಂಗು ಇದೆ. ಅದ್ರ ಜೊತೆಗೆ 2 ಬಾಕ್ಸ್ಗಳನ್ನ ಇದೊಂದು ಬಾಕ್ಸು. ನಾವು ತರುವಾಗ ಹೇಳಿದ್ನಲ್ವ, ಬ್ಯಾಗೇನು ತೊಗೊಂಡೋಗಿರಲಿಲ್ಲ, ಒಂದೇ ಬ್ಯಾಗ್ ತೊಗೊಂಡೋಗಿದ್ದು. ಒಂದು ಬ್ಯಾಗ್ ಅಲ್ಲೇ ಕ್ಯಾರಿ ಮಾಡಿಕೊಂಡು ಎಲ್ಲ ಸಾಮಾನಿಗೆ ಬಾಕ್ಸ್ ಒಳಗಡೆ ಹಾಕಿ ತುಂಬ್ಕೊಂಡು ಬಂದಿದ್ದು. ಒಂದು ಬಲ್ಬ್ ತೊಗೊಂಡೆ, ಮತ್ತು ಪಾತ್ರೆ ಉಜ್ಜೋ ಬ್ರಷು. ಆಮೇಲೆ ಪಾತ್ರೆಗೆ 3 ಥರ ಸಾಫ್ಟ್ ಬ್ರಷು. ಇದು ಹೇಳಿದ್ನಲ್ಲ ಕ್ಲಿಪ್ಪು, ನೋಡಿ ಎಷ್ಟು ದಪ್ಪ ಇದೆ ಗೊತ್ತಾ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ತುಂಬ ದಿನ. ಬಿಸಿಲಿಗೆಲ್ಲ ಹಾಕೋರು ಈ ಥರ ಕ್ಲಿಪ್ನ ತೊಗೊಳ್ಳಿ ಡಿಮಾರ್ಟಲ್ಲಿ. ಮತ್ತು ಇನ್ನೊಂದು ಸಿಂಕ್ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಬ್ರಷ್ ಯೂಸ್ ಮಾಡ್ತೀನಿ, ಅದು ಎಲ್ಲ ತೊಗೊಂಡಿದ್ದೀನಿ. ಇದೊಂದು ಬಾಕ್ಸ್ ತೊಗೊಂಡೆ. ನಾನು ಆಲ್ರೆಡಿ ಊಟಕ್ಕೆ ಲಂಚ್ಗೆ ಈ ಥರ ಗಾಜಿಂದೇ ಬಾಕ್ಸ್ ತೊಗೊಂಡೋಗೋದು. ಫ್ರೂಟ್ಸು ಎಲ್ಲ ಹಾಕ್ಕೊಳ್ಳೋಕ್ಕೆ, ಮತ್ತು ಪಲ್ಯಕ್ಕೆ ಸ್ವಲ್ಪ ಜಾಸ್ತಿ ದೊಡ್ಡದಾಗ್ತಾಯಿತ್ತು, ಫ್ರೂಟ್ಸ್ಗೆ ಅಥವಾ ಪಲ್ಯಗಳು ಹಾಕ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಇದೊಂದು ಚಿಕ್ಕದು ತೊಗೊಂಬಂದೆ. ಇದು ಅಷ್ಟೇ 100 ರುಪೀಸ್. ಇದ್ರಲ್ಲಿ ರೌಂಡು ಇದೆ, ಸ್ಕ್ವೇರ್ ಒಂದು ತೊಗೊಂಡು ಬಂದೆ ನೋಡೋಣ ಅಂತೇಳ್ಬಿಟ್ಟು. ಫಸ್ಟ್ ಅನಿಸುತ್ತೆ ಹೆಂಗಪ್ಪ ಯೂಸ್ ಮಾಡೋದು ಒಡೆದೋಗುತ್ತೇನೋ ಅಂತ, ಬಟ್ ಯೂಸ್ ಮಾಡ್ತಾ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಇದು ಟವಲ್ಗಳು. ಮೇನ್ ಇದು ಬೇಕಾಗಿತ್ತು. ಟವಲ್ ತುಂಬ ಹಳೇದಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ ನಾವು 10 ಇಯರ್ಸಿಂದ ಟವಲೇ ಪರ್ಚೇಸ್ ಮಾಡಿಲ್ಲ ಅಂತ ಹೇಳ್ಬೋದು. ಮದುವೆ ಆದಾಗ ತೊಗೊಂಡಿದ್ದು ಟವಲ್ಸ್ಗಳು. ಇಲ್ಲಿವರೆಗೂ ತೊಗೊಂಡೇ ಇರಲಿಲ್ಲ. ಈಗೆಲ್ಲ ಹಳೇದಾಗ್ಬಿಟ್ಟಿದೆ, ಸ್ವಲ್ಪ ಎಲ್ಲ ಸೌದೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಈ ಟವಲ್ಗಳನ್ನ ತೊಗೊಂಡು ಬಂದೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. 200 ರುಪೀಸ್ಗೆ ಎಷ್ಟು ಸಾಫ್ಟಾಗಿ, ಎಷ್ಟು ದೊಡ್ಡ ಟವಲ್ಸ್ ಗೊತ್ತಾ. ಈಗ ಜೆಂಟ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ದೊಡ್ಡ ಟವಲ್ ಬೇಕು ಅಂತ ಹೇಳ್ತಾರೆ. ಸೊ ಆ ರೀತಿ ಎಲ್ಲ ಯೂಸ್ ಮಾಡುವಾಗ ಈ ಥರ ತುಂಬ ದೊಡ್ಡ ಟವಲ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಒಂದು 4-5 ಪೀಸ್ ತೊಗೊಂಡು ಬಂದಿದ್ದೀನಿ, ಬೇರೆ ಬೇರೆ ಕಲರ್ಸು. ಮಾಡ್ಬಿಟ್ಟು ಯೂಸ್ ಮಾಡಬೇಕು.
ನೋಡಿ ಎಷ್ಟು ದೊಡ್ಡದು ಬಂದಿದೆ ಗೊತ್ತಾ? ತುಂಬ ಚೆನ್ನಾಗಿದೆ. ಆಗ್ಲಿಕ್ಕೆ ಸಾಫ್ಟಾಗಿ ಕೂಡ ಇದೆ. ಇಷ್ಟು ದೊಡ್ಡದಿದೆ. ದೊಡ್ಡವರು ಯೂಸ್ ಮಾಡ್ಬೋದು. ಮಕ್ಳಿಗೂ ಈಗ ತಲೆ ಎಲ್ಲ ಸ್ನಾನ ಮಾಡಿದಾಗ ಯೂಸ್ ಮಾಡೋದಕ್ಕೆ ನೀರೆಲ್ಲ ಬೇಗ ಇರುತ್ತೆ. ತುಂಬ ಸಾಫ್ಟಾಗಿರೋದ್ರಿಂದ ನೀರನ್ನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಅದೇ ರೀತಿ ಒಂದು 4, 5 ಟವಲ್ ತೊಗೊಂಡು ಬಂದೆ. ಇನ್ನೊಂದೆರಡು ಸಾಫ್ಟ್ ಕಾಟನ್ನು ಡೈಲಿ ಮುಖ ಒರೆಸೋದಕ್ಕಾಗಿರ್ಬೋದು, ಇಲ್ಲ ಯಾರಾರು ಬಂದರೆ ಕೊಡೋದಕ್ಕೆ ಅಂತೇಳ್ಬಿಟ್ಟು ಒಂದೆರಡು ಈ ಥರದ್ದು ತೊಗೊಂಡು ಬಂದಿದ್ದೀನಿ ಇಡೋಣ ಅಂತೇಳಿ. ಸೊ ಇದಿಷ್ಟು ಟವಲ್ಗಳನ್ನ ಪರ್ಚೇಸ್ ಮಾಡಿದೆ. ಅದ್ರ ಜೊತೆಗೆ ಡೋರ್ ಮ್ಯಾಟ್ ತೊಗೊಂಡೆ. ಒಂದೆರಡು ಹಾಳಾಗ್ಬಿಟ್ಟಿತ್ತು, ಅದಕ್ಕೆ ನೋಡೋಣ ಅಂತ ಇನ್ನೊಂದು ಸ್ವಲ್ಪ ತೊಗೊಳ್ಬೇಕಾಗಿತ್ತು. ಬಟ್ ಇಲ್ಲಿ ಏನೋ ಡೋರ್ ಮ್ಯಾಟು ಮೇಳ ಹಾಕಿದ್ದಾರೆ ಇಲ್ಲಿ, ಅದಕ್ಕೆ ಅಲ್ಲಿ ನೋಡೋಣ ಅಂತೇಳ್ಬಿಟ್ಟು ಜಸ್ಟ್ 2 ಮಾತ್ರ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಹೋಗಿ ತೊಗೊಂಡು ಬರಬೇಕು. ಈಗ ಸದ್ಯಕ್ಕೆ ಇದೆರಡೇ ತೊಗೊಂಡಿರೋದು. ಇದು ಬಾಗ್ಲ ಹತ್ರ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹಾಫ್ ಸರ್ಕಲ್ದು ಒಂದು ತೊಗೊಂಡೆ ಎಂಟ್ರೆನ್ಸಲ್ಲಿ. ಇದು ಗ್ರಿಪ್ ಇದೆ, ಮೇಯ್ನಾಗಿ ಗ್ರಿಪ್ ಇರಬೇಕು. ಯಾಕೆಂದರೆ ನಾವು ಗ್ರಾನೈಟ್ಸು ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀವಲ್ಲ, ಜಾರ್ ಬಿಡುತ್ತೆ. ಮಕ್ಕಳಾಗಿರ್ಬೋದು, ನಾವು ಏಜ್ ಆಗಿರೋ ಯಾರಿಗೇ ಆದರೂ ಅಷ್ಟೇ, ಜಾರಿದ್ರೆ ಗ್ರಿಪ್ಪೇ ಸಿಗೋಲ್ಲ. ಅದಕ್ಕೆ ಯಾವುದೇ ಈ ಥರ ಮ್ಯಾಟ್ ನೋಡಿ ಗ್ರಿಪ್ ಇರೋದನ್ನ ನೋಡಿ ತೊಗೊಂಬರ್ಬೇಕು. ಸೊ ಇದೆರಡಕ್ಕೂ ಗ್ರಿಪ್ ಚೆನ್ನಾಗಿದೆ ನೋಡ್ಕೊಂಡು ತೊಗೊಂಡು ಬಂದ್ವಿ. ಆಮೇಲೆ ಇದೊಂದು ಬಾಗಿಲಿಂದ ಆಚೆ ಹಾಕೋದಕ್ಕೆ, ಈಗ ಧೂಳು ಕಾಲೆಲ್ಲ ಬಂದಿರ್ತೀವಲ್ವ, ಸೊ ಇದ್ರ ಮೇಲೆ ಧೂಳೆಲ್ಲ ಉದುರುತ್ತೆ. ಸ್ಲಿಪ್ಪರ್ ಕಾಲಾಗಿರೋದು, ಬರೀ ಕಾಲಲ್ಲಿ ಬಂದ್ರೂ ಅಷ್ಟೇ ಧೂಳೆಲ್ಲ ಉದುರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದೆ. ಆಮೇಲೆ ಒಂದು ವಾಟ್ರ್ ಬಾಟಲು, ಮೊದಲೊಂದಿತ್ತು, ಇನ್ನೊಂದು ಸಲ ನಮ್ಮ ಮನೇಲಿ ಸ್ಟೀಲ್ ಬಾಟಲೇ ಜಾಸ್ತಿ ಯೂಸ್ ಮಾಡೋದು. ಸೊ ಅದಕ್ಕೆ ಇನ್ನೊಂದು ಬಾಟಲ್ ತೊಗೊಂಡು ಬಂದ್ವಿ. ಇನ್ನೊಂದು ಬಾಕ್ಸ್ ತೊಗೊಂಡಿದೆ, ಅದು ಹೂವು ಎಲ್ಲ ಇಡೋದಕ್ಕೆ ಅಂತ. ನಾನು ನನ್ನ ತಂಗಿ ಹೋದಾಗೆಲ್ಲ ಅನ್ಕೊತಾ ಇದ್ವಿ, ಹೂವು ಇಡೋದಕ್ಕೆ ಬಾಕ್ಸ್ ಚೆನ್ನಾಗಿರುತ್ತೆ ಅಲ್ವ ಅಂತ ಸ್ಟೋರ್ ಮಾಡೋದಕ್ಕೆ. ಯಾಕೆಂದರೆ ಹೂವು ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀವಿ ಒಂದು ವಾರ 15 ದಿನ ಆಗೋಷ್ಟು. ಸೊ ಇದರಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಸಪ್ರೇಟಾಗಿರುತ್ತೆ. ಯಾಕೆಂದರೆ ಸಾರು ಅದು ಇದು ಎಲ್ಲ ಇಡ್ತಾ ಇರ್ತೀವಲ್ವ, ಸೊ ದೇವ್ರಿಗೆ ಇಡೋದು ಸಪ್ರೇಟಾಗಿರಲಿ ಅಂತ ಒಂದು ಬಾಕ್ಸಲ್ಲಿ ಹಾಕಿಡೋಣ ಅಂತ ಅದೊಂದು ಬಾಕ್ಸು. ಇದೊಂದು ಬಾಕ್ಸ್ ತುಂಬ ಇಷ್ಟ ಆಯಿತು. ಏನಾದರೂ ಐಟಮ್ಸ್, ಆ್ಯಕ್ಚುಲಿ ಇದು ಡಸ್ಟ್ಬಿನ್ ಅಂತ ಅಲ್ಲಿ ಇಟ್ಟಿದ್ರು, ನಾನು ಏನಾದರೂ ಐಟಮ್ಸ್ ಇಡೋಕ್ಕೆ ಅಂತ ತೊಗೊಂಬಂದಿದ್ದೀನಿ. ಪ್ರೆಸ್ ಮಾಡಿದ್ರೆ ನೀಟಾಗಿ ಹಿಂಗೆ ಓಪನ್ ಆಗುತ್ತೆ. ಕ್ಲಿಪ್ಸು ಏನೋ ನೋಡೋಣ ಏನಾದ್ರು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ಬಾಕ್ಸ್ ಎತ್ಕೊಂಡು ಬಂದೆ. ಸಖತ್ ಕ್ಯೂಟಾಗಿ ಚೆನ್ನಾಗಿತ್ತು ಅಂತೇಳಿ. ಸೊ ಬರೀ ಈ ಸಲ ನಾನು ಆರ್ಗನೈಸಿಂಗ್ ಸ್ಟೋರೇಜ್ದು ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಡಿಮಾರ್ಟಲ್ಲಿ ಬೆಸ್ಟ್ ಆ್ಯಂಡ್ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದಿಷ್ಟು ನಂದು ಇವತ್ತಿಂದು ಡಿಮಾರ್ಟ್ ಶಾಪಿಂಗ್ ಆಗಿತ್ತು. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.